ಇವತ್ತು ಕೇಂದ್ರ ಸರ್ಕಾರ ಬಂಡವಾಳಗಾರರ ಲಾಭವನ್ನ ಹೆಚ್ಚಳ ಮಾಡಲಿಕ್ಕೆ ಬಂಡವಾಳಗಾರ ಇಲ್ಲ ಅಂತ ಹೇಳಿದ್ರೆ ದೇಶನೇ ಇಲ್ಲ ಅನ್ನುವಂಥ ಮಟ್ಟಿಗೆ ಇವತ್ತು ಕಾರ್ಮಿಕರಿಗೆ ಪರವಾಗಿದ್ದಂಥ ಎಲ್ಲ ಕಾನೂನುಗಳನ್ನು ಕೂಡ ರದ್ದು ಮಾಡಿ 4 ಸಂಹಿತೆಗಳನ್ನು ಇವತ್ತು ಅವರು ಜಾರಿಗೆ ತಂದಿದ್ದಾರೆ. ಈ ಸಂಹಿತೆಗಳಿಂದ ಕಾರ್ಮಿಕರನ್ನ ಮರಣಶಯ್ಯೆಗೆ ಕರ್ಕೊಂಡು ಹೋಗ್ತಕ್ಕಂಥ ತಿದ್ದುಪಡಿಗಳಿವು. ಮತ್ತೆ ಮಾತ್ರ ಅಲ್ಲ, ಕಾರ್ಮಿಕರ ಜೀವಿತಾವಧಿಯನ್ನ ಕಡಿಮೆ ಮಾಡ್ತಕ್ಕಂಥ ತಿದ್ದುಪಡಿಗಳಿದಾವು. ಮತ್ತು ಕಾರ್ಮಿಕರಿಗೆ ಅಸ್ತ್ರಗಳಾಗಿದ್ದಂಥ ಇವತ್ತು ಮುಷ್ಕರದ ಹಕ್ಕು, ಸಂಘ ಮಾಡ್ಕೊಳ್ಳೋ ಹಕ್ಕು, ಆಮೇಲೆ ಮತ್ತೆ ಸಾಮೂಹಿಕ ಚೌಕಾಸಿ ಹಕ್ಕುಗಳನ್ನು ಸಂಪೂರ್ಣವಾಗಿ ಈ ಒಂದು ಕಾನೂನುಗಳಲ್ಲಿ ನಿರ್ಬಂಧಗಳಿಗೆ ಒಳಗಾಗಿ ಆ ಮೂಲಭೂತ ಹಕ್ಕುಗಳೇನಿದೆ ಅದನ್ನೇ ಇವತ್ತು ನಮ್ಮಿಂದ ಇವತ್ತು ಕಸ್ಕೊಳ್ತಾ ಇದ್ದಾರೆ. ಮತ್ತು ಕೆಲಸದ ಅವಧಿಯನ್ನು 8 ಗಂಟೆ ಇರೋದನ್ನು 12 ಗಂಟೆಗೆ ಇವತ್ತು ಹೆಚ್ಚಳವನ್ನು ಮಾಡೋದ್ರ ಮುಖಾಂತರವಾಗಿ ಇವತ್ತು ಕಾರ್ಮಿಕರ ಇನ್ನೊಂದು ಸಾಮಾಜಿಕವಾದಂಥ ಮುಖ ಏನಿದೆ ಅದರ ಮೇಲೂ ಕೂಡ ಇದು ದೊಡ್ಡದಾದಂಥ ಒಂದು ಪರಿಣಾಮ ಬೀರ್ತಾ ಇದೆ. ಈಗ ಉದಾಹರಣೆಗೆ ಕಾರ್ಮಿಕರಿಗೆ ತೀವ್ರವಾದ ಕೆಲಸದ ಒತ್ತಡದಿಂದ ಸ್ಟ್ರೋಕ್ ಹೊಡಿತಾ ಇದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಆಮೇಲೆ ಮತ್ತೆ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ, ಸ್ಕೂಲ್ ಡ್ರಾಪ್ಔಟ್ ಹೆಚ್ಚಾಗ್ತಾ ಇದೆ, ಡೊಮೆಸ್ಟಿಕ್ ವೈಲೆನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಇವತ್ತಿಗೂ ಕೂಡ ಅವರು ಅದನ್ನು ತಿದ್ದುಪಡಿ ಮಾಡಲಿಕ್ಕೆ 12 ಗಂಟೆಗಿಂತ ಹೆಚ್ಚು ಕೆಲಸ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಹೊರತು ಕಡಿಮೆ ಮಾಡಿಸ್ಬೇಕು ಅಂತ ಹೇಳ್ತಾ ಇಲ್ಲ. ಹಾಗಾಗಿ ನಾವು ಇದನ್ನು ವಿರೋಧಿಸಿ ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ಈ ಸಂಹಿತೆಗಳನ್ನು ರದ್ದು ಮಾಡಬೇಕು ಅಂತ ಹೇಳಿ ನಾವು ಈ ಪ್ರತಿಭಟನೆ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇವೆ.